ಕನ್ನಡಿಗರ ಹಬ್ಬ ಅಂದರೆ ಅದು ನಮ್ಮ ಕನ್ನಡ ರಾಜ್ಯೋತ್ಸವ. ದಿನಾಂಕ 22 ಭಾನುವಾರದಂದು ಅಂಬೇಡ್ಕರ್ ಸೇನೆ ಸೋಂಪುರ ದಾಬಸ್ಪೇಟೆಯಲ್ಲಿ ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು. ಕನ್ನಡ ನುಡಿ, ಕನ್ನಡ ನಾಡು, ಕನ್ನಡ ಜಲ, ಈ ಪೃಥ್ವಿಯ ಸಂದೇಶವನ್ನ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರು ಹಾಗೂ ಕೋರ ಚಿತ್ರದ ನಿರ್ಮಾಪಕರೂ ಆದ ಪಿ ಮೂರ್ತಿಯವರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಮೊದಲನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಜನಸಾಗರವೇ ಹರಿದಿತ್ತು. ಅನುಷಾ ರೈ, ತುಕಾಲಿ, ಸಂತೋಷ್, ಗಿಲ್ಲಿ ನಟ, ವಾಣಿ ಹಾಗೂ ಕೋರ ಚಿತ್ರತಂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ನಟರು ಕೋರ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಕನ್ನಡದಲ್ಲಿ ಒಂದು ಅದ್ಭುತ ಸಿನಿಮಾ ಮಾಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೆಯದಾಗಲಿ. ಒಂದು ಅದ್ಭುತವಾದಂತಹ ಚಿತ್ರ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಸಿನಿಮಾಗೆ ತುಂಬಾ ಒಳ್ಳೆದಾಯ್ತದೆ. ಸಕ್ಸಸ್ ಕಾಣ್ತದೆ. ಅಂಬೇಡ್ಕರ್ ಸೇನೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕನ್ನಡ ರಾಜ್ಯೋತ್ಸವ ಹಬ್ಬ ನಿಮ್ಗೆಲ್ಲ ಗೊತ್ತು. ಇವತ್ತು ನಮ್ಮ ಅಂಬೇಡ್ಕರ್ ಸೇನೆ ಬರೀ ದಲಿತರ ಪರವಾಗಿ ಹೋರಾಟ ಮಾಡಲ್ಲ. ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ಅಂಬೇಡ್ಕರ್ ಸೇನೆ ಯಾವತ್ತೂ ಮುಂದಾಗಿರ್ತದೆ. ಇವತ್ತು ಬೆಂಗಳೂರು ಸಿಟಿ ನೀವು ನೋಡಬಹುದು, ಟೌನ್ ಅನುಭವದಲ್ಲಿ ಕಳಸಾ ಬಂಡೀರ್ ಹೋರಾಟ ಇರ್ಬೋದು, ಮಾದೈ ಹೋರಾಟ ಇರ್ಬೋದು. ಸಿನಿಮಾದಲ್ಲಿ ತುಂಬಾ ಇಷ್ಟಪಡ್ತೀರಾ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತೆ ಸ್ಟೋರಿ ಆಗಿರ್ಬೋದು, ಕಷ್ಟಪಟ್ಟು ಮಾಡಿದರೆ. ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೋರ ಚಿತ್ರತಂಡ, ಚಿತ್ರಕಥೆ ವಿಭಿನ್ನವಾಗಿತ್ತು. ಸಿನಿಮಾವನ್ನ ಥಿಯೇಟರ್ನಲ್ಲೇ ನೋಡಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಹೀಗೆ ಇರಲಿ ಎಂದರು. ಹುಟ್ಟಿದರೆ